ನಮಸ್ಕಾರ, ನಾನು ಜಲಜಾಕ್ಷಿ. ಇಂದು ವಿಶ್ವ ಹೃದಯ ದಿನ. ಈ ವಿಶ್ವ ಹೃದಯ ದಿನದ ಅಭಿಯಾನದಲ್ಲಿ ಅನಾರೋಗ್ಯಕರ ಆಹಾರ ಪದ್ಧತಿ, ಆಲ್ಕೋಹಾಲ್, ತಂಬಾಕು ಸೇವನೆ, ವ್ಯಾಯಾಮದ ಕೊರತೆಯಿಂದ 80% ಜನರು ವಿಶೇಷವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಿದ್ದಾರೆ. ಸಾರ್ವಜನಿಕರು ಈ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆರೋಗ್ಯವನ್ನು, ತಮ್ಮ ಹೃದಯವನ್ನು ರಕ್ಷಿಸುವುದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಅನಿಕೇತ್ ವಿಜಯ್ ಬಾಳೆಗದ್ದೆ, ಹೃದಯ ತಜ್ಞರು, ಆಶ್ರಯ ಆಸ್ಪತ್ರೆ, ಚಿಕ್ಕಮಗಳೂರು. ಪ್ರೀತಿಪೂರ್ವಕವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ವಿಶ್ವ ಹೃದಯ ದಿನ, ಈ ಕಾರ್ಯಕ್ರಮದ ಮಹತ್ವ ಏನು ಸರ್? ಎಲ್ಲರಿಗೂ ನಮಸ್ಕಾರ. ಜಗತ್ತಿನಲ್ಲಿ ಎಲ್ಲ ಕಡೆ ಸೆಪ್ಟೆಂಬರ್ 29ರಂದು ವರ್ಲ್ಡ್ ಹಾರ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ದಿನದ ಮಹತ್ವ ಏನು ಅಂತ ಅಂದರೆ, ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವರು ಈ ದಿನದಿಂದ ಒಂದು ಥೀಮನ್ನು ಕೊಡ್ತಾರೆ. ಎವ್ರಿ ಇಯರ್ ಒಂದು ಥೀಮನ್ನು ಬಿಡುಗಡೆ ಮಾಡ್ತಾರೆ. ಆ ಥೀಮಿನ ಮೂಲಕ ಎಲ್ಲರೂ ಅದರ ಪ್ರಕಾರವಾಗಿ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ನಾವು ಎಲ್ಲ ಕಾರ್ಡಿಯಾಲಜಿಸ್ಟ್ ಆಗಲಿ, ಫಿಸಿಷಿಯನ್ಸ್ ಆಗಲಿ, ಮೆಡಿಕಲ್ ಫೀಲ್ಡಿನ ಆಸ್ಪೆಕ್ಟ್ ಅವರೆಲ್ಲರೂ ಅದನ್ನು ಯೋಚಿಸ್ಕೊಂಡು ಅದರ ಬಗ್ಗೆ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡ್ತಾರೆ. ಈ ವರ್ಷದ ಥೀಮ್ ಅಂದರೆ ಯೂಸ್ ಹಾರ್ಟ್ ಫಾರ್ ಎವ್ರಿ ಹಾರ್ಟ್ ಅನ್ನೋದು. ಮೇನ್ ಇಂಪಾರ್ಟೆನ್ಸ್ ಆಫ್ ವರ್ಲ್ಡ್ ಹಾರ್ಟ್ ಡೇ ಅಂದರೆ ಇಸ್ ಟು ಕ್ರಿಯೇಟ್ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್. ಎಲ್ಲ ಪಬ್ಲಿಕ್ಕಿಗೂ ವರ್ಷದಲ್ಲಿ ಒಂದು ದಿನ ಹೃದಯ ರೋಗಗಳ ಬಗ್ಗೆ, ಹೃದಯದ ಚಿಕಿತ್ಸೆಗಳ ಬಗ್ಗೆ, ಲೇಟೆಸ್ಟ್ ಡೆವಲಪ್ಮೆಂಟ್ಸ್ಗಳ ಬಗ್ಗೆ, ಪ್ಲಸ್ ಪ್ರಿವೆನ್ಷನ್, ಕಾಯಿಲೆಗಳು ಬರದ ಹಾಗೆ ನೋಡ್ಕೊಳ್ಳೋ ಬಗ್ಗೆ ಒಂದು ಮಾಹಿತಿ ಕೊಡೋ ಅಂತ ಒಂದು ವರ್ಲ್ಡ್ ಹಾರ್ಟ್ ಡೇ ಪ್ರೋಗ್ರಾಮ್ ಅನ್ನು ಜಗತ್ತಿಡೀ ಸೆಪ್ಟೆಂಬರ್ 29 ಮಾಡ್ತಾರೆ. ಹಾಗಾದ್ರೆ ಹೃದಯಾಘಾತ ಅಂದ್ರೇನು? ನಮ್ಮ ಶರೀರದಲ್ಲಿ ಇರುವ ಎಲ್ಲ ಅಂಗಗಳಿಗೆ ಹೇಗೆ ರಕ್ತ ಸಪ್ಲೈ ಇರ್ತದೆ, ಅದೇ ರೀತಿ ಹೃದಯಕ್ಕೂ, ಹಾರ್ಟಿಗೂ ಅದರದೇ ಆದ ಒಂದು ಬ್ಲಡ್ ಸಪ್ಲೈ ಇರ್ತದೆ. ಈ ಹೃದಯಕ್ಕೆ ಹೋಗುವಂಥ ಬ್ಲಡ್ ಸಪ್ಲೈಯನ್ನು ನಾವು ಕೊರೊನರಿ ಆರ್ಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಹಾರ್ಟ್ ಎಲ್ಲ ಕಡೆನೂ ಬ್ಲಡ್ ಪಂಪ್ ಮಾಡೋ ಅಂತ ಒಂದು ಆರ್ಗನ್. ಹಾರ್ಟ್ ಮೇನ್ ಚೆನ್ನಾಗಿ ಇದ್ರೆ ಬೇರೆ ಕಡೆ ಎಲ್ಲದೂ ಬ್ಲಡ್ ಸಪ್ಲೈ ಚೆನ್ನಾಗಿ ಇರ್ತದೆ. ಬಟ್ ಹಾರ್ಟಿಗೆ ಸ್ವತಃವಾಗಿ ಅದಕ್ಕೆ ಚೆನ್ನಾಗಿ ರಕ್ತ ಬಂದರೆ ಮಾತ್ರ ಅದು ಚೆನ್ನಾಗಿ ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯವಾಗೋದು. ಹಾರ್ಟಿಗೆ ಅದೇ ಆದ ಒಂದು ಬ್ಲಡ್ ಸಪ್ಲೈ ಇರ್ತದೆ, ಅದನ್ನು ಕೊರೊನರಿ ಆರ್ಟರೀಸ್ ಅಂತ ನಾವು ಹೇಳ್ತೀವಿ. ಈ ಕೊರೊನರಿ ಆರ್ಟರೀಸ್ ಅಲ್ಲಿ ಬ್ಲಾಕೇಜ್ ಉಂಟಾದರೆ ಅಥವಾ ಕ್ಲಾಟ್ಸ್ ಫಾರ್ಮ್ ಆದರೆ ಇದರಿಂದ ಹೃದಯಾಘಾತ ಆಗ್ತದೆ. ಕೊರೊನರಿ ಆರ್ಟರಿಗಳಲ್ಲಿ ಬ್ಲಾಕ್ ಅಥವಾ ಕ್ಲಾಟ್ಸ್ ಫಾರ್ಮ್ ಆದರೆ ಬ್ಲಡ್ ಸಪ್ಲೈ ಹಾರ್ಟಿಗೆ ಸರಿ ಆಗೋದಿಲ್ಲ. ಬ್ಲಡ್ ಸಪ್ಲೈ ಯಾವಾಗ ಹೋಗೋದಿಲ್ಲ, ಆಕ್ಸಿಜನೇಷನ್ ಹಾರ್ಟಿನ ಮಸಲಿಗೆ ಹೋಗೋದಿಲ್ಲ. ಆಗ ಆ ಪಾರ್ಟ್ ಆಫ್ ದ ಹಾರ್ಟ್ ವಿಲ್ ಗೆಟ್ ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ಆದಾಗ ಅದರಲ್ಲಿ ಪಂಪಿಂಗ್ ಕಡಿಮೆ ಆಗ್ತದೆ. ಅವಾಗ ಸಿಂಪ್ಟಮ್ಸ್, ಸೈನ್ಸ್ ಎಲ್ಲವೂ ಬರ್ತವೆ. ಹಾಗಾದ್ರೆ ಹೃದಯಾಘಾತದ ಸಾಮಾನ್ಯವಾದಂತಹ ಲಕ್ಷಣಗಳೇ ಹೇಳ್ಬೋದಾ ಸರ್? ಕಾಮನ್ ಆಗಿ ಹೃದಯಾಘಾತ ಅಂದಾಗ ನಾವು ಕಾಮನ್ ಆಗಿ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಅಥವಾ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಮೆಡಿಕಲ್ ಟರ್ಮಿನಾಲಜಿಲಿ ಹೇಳ್ತೀವಿ. ಕಾಮನ್ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಅಂದರೆ, ಹೃದಯಾಘಾತದ ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳೋದಾದ್ರೆ, ಒಂದು ಎದೆ ನೋವು, ಎದೆ ಭಾರ, ಎಡಗಡೆ ಕೈ ಸೆಳೆತ, ಕುತ್ತಿಗೆ ಸೆಳೆತ, ಬೆನ್ ಸೆಳೆತ, ಭುಜಗಳ ನೋವು ಬರೋದು, ಇದು ಕಾಮನ್ ಆಗಿ ಬರೋ ಅಂಥದ್ದು. ಕೆಲವೊಮ್ಮೆ ಈ ಟಿಪಿಕಲ್ ಸಿಂಪ್ಟಮ್ಸ್ ಇರೋದಿಲ್ಲ, ಅವಾಗ ಅಟಿಪಿಕಲ್ ಸಿಂಪ್ಟಮ್ಸ್ ಅಂತ ಬರ್ತದೆ. ಅಟಿಪಿಕಲ್ ಸಿಂಪ್ಟಮ್ಸ್ ಅಂದರೆ ಬರೀ ಸುಸ್ತು, ಸೋಲು, ಸ್ವೆಟ್ಟಿಂಗ್ ಆಗೋದು. ಇನ್ನು ಕೆಲವೊಮ್ಮೆ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ನರ್ವ್ ಸೆನ್ಸೇಷನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಆ ಥರ ಪೇಷಂಟ್ಸ್ ಅಲ್ಲಿ ಎದೆ ನೋವು ಅಥವಾ ಕೈ ಸೆಳೆತ ಆ ಥರ ಏನೂ ಕಾಣಿಸ್ಕೊಳ್ಳೋದಿಲ್ಲ. ಬರೀ ಬೆವರೋದು, ಸುಸ್ತು, ಸೋಲು, ತಲೆಚಕ್ರ ಬರೋದು, ಸಡನ್ ಆಗಿ ಮೂರ್ಛೆ ಬಿದ್ದು ಹೋಗೋದು, ಈ ಥರ ಅಂತ ಒಂದು ಕಾಮನ್ ಆಗಿ ಸಿಂಪ್ಟಮ್ಸ್ ಬರ್ಬೋದು. ಬಟ್ ಇನ್ನು ಕೆಲವು ಜನದಲ್ಲಿ ಏನೂ ಸಿಂಪ್ಟಮ್ಸ್ ಕಾಣೋದಿಲ್ಲ. 5-10% ಪೇಷಂಟ್ಸ್ ಅಲ್ಲಿ ನಾವು ಕಾಮನ್ ಅಂತ ಎಲ್ಲ ಟಿಪಿಕಲ್ ಸಿಂಪ್ಟಮ್ಸ್ ಆಗಲಿ, ಅಟಿಪಿಕಲ್ ಸಿಂಪ್ಟಮ್ಸ್ ಆಗಲಿ ನಮಗೆ ಬರೋದಿಲ್ಲ. ಸುಸ್ತಿರ್ಬೋದು, ಸೋಲಿರ್ಬೋದು, ಅಥವಾ ಕೆಲವೊಮ್ಮೆ ECG ಮಾಡಿದಾಗಲೇ ನಾವು ಐಡೆಂಟಿಫೈ ಮಾಡೋಕ್ಕಾಗ್ಬೋದು. ಮುಂಚೆ ಥರ ಟಿಪಿಕಲ್ ಸಿಂಪ್ಟಮ್ಸ್ ಅನ್ನೋದು ನಾವು ಏನು ಹೇಳ್ತಾ ಇದ್ದೀವಿ, ಈಗಿನ ನಾವು ನೋಡೋ ಜೀವನ ಶೈಲಿಯಲ್ಲಿ ಆ ಥರ ಟಿಪಿಕಲ್ ಸಿಂಪ್ಟಮ್ಸ್ ಬರೋದಿಲ್ಲ. ವೇರಿಯಸ್ ರೀತಿಯಲ್ಲಿ ಸಿಂಪ್ಟಮ್ಸ್ ಬರೋ ಅಂತ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಹೃದಯಾಘಾತಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನಿರ್ಬೋದು ಸರ್? ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕಿಗೆ ಕಾಮನ್ ಕಾಸಸ್ ಅಂತ ನಾವು ಹೇಳೋದಾದ್ರೆ, ಪ್ರಮುಖವಾಗಿ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ನಾವು ಹೇಳ್ತೀವಿ. ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಥವಾ ಅದನ್ನು ಫ್ಯಾಮಿಲಿಯಲ್ ಪ್ರಿಡಿಸ್ಪೋಸಿಷನ್ ಅಂತಾನು ಹೇಳ್ತೀವಿ. ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ನಮ್ಮ ತಂದೆ ತಾಯಿಗಾಗಲಿ, ಅಜ್ಜ ಅಜ್ಜಿಗಾಗಲಿ, ಮುತ್ತಜ್ಜಗಾಗಲಿ, ನಮ್ಮ ಜನಾಂಗದಲ್ಲಿ ಜೆನೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಅನ್ನ ಬರೋದ್ರಿಂದ ಕೆಲವರಿಗೆ ಫ್ಯಾಮಿಲಿಯಲ್ಲಿ ಪ್ರಿಡಿಸ್ಪೋಸಿಷನ್ ಆಗ್ತದೆ ಫಾರ್ ಹಾರ್ಟ್ ಡಿಸೀಸ್. ಅದು ಭಾರಿ ಮುಖ್ಯವಾದದ್ದು, ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಹೇಳ್ತೀವಿ. ಅದು ನಮ್ಮ ದೇಶದಲ್ಲಿ ಅದು ತುಂಬ ಪ್ರಾಮುಖ್ಯ ಹೊಂದುತ್ತದೆ. ಅದನ್ನು ಬಿಟ್ಟು ಮುಖ್ಯವಾಗಿ ಸ್ಮೋಕಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಸ್. ಆದ ನಂತರ ಕಾಮನ್ ಆಗಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು ಹೃದಯಾಘಾತಕ್ಕೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್.
ಶುಗರ್ ಕಂಟ್ರೋಲ್ ಇಲ್ದಿರಲ್ಲಿ ಅಥವಾ ಬಿ ಪಿ ಕಂಟ್ರೋಲ್ ಇಲ್ಲ ಆದರೆ, ಕೊಲೆಸ್ಟ್ರಾಲ್ ಕಂಟ್ರೋಲಲ್ಲಿ ಇಲ್ಲ ಆದರೆ, ಈ ಕಾಮನ್ ಆಗಿ ದೀಸ್ ಆರ್ ದ ಕಾಮನ್ ಕಾಸಸ್ ಫಾರ್ ಹಾರ್ಟ್ ಅಟ್ಯಾಕ್. ಇದನ್ನು ಬಿಟ್ಟು ಈಗಿನ ಲೇಟೆಸ್ಟ್ ರಿಸರ್ಚ್ ಆರ್ಟಿಕಲ್ಸ್ ಡೇಟಾ ಪ್ರಕಾರ ಇದೆಲ್ಲ ಕಾಮನ್ ಆಗಿ ನೋಡುವಂಥ ರಿಸ್ಕ್ ಫ್ಯಾಕ್ಟರ್ಸ್, ಸ್ಮೋಕಿಂಗ್ ಆಗಿರ್ಬೋದು, ಹೈಪರ್ ಟೆನ್ಷನ್, ಡಯಾಬಿಟಿಸ್, ಕೊಲೆಸ್ಟ್ರಾಲ್, ಜೆನೆಟಿಕ್ಸ್ ಇವೆಲ್ಲ ಇರ್ಬೋದು. ಬಟ್ ಲೇಟೆಸ್ಟ್ ಆಗಿ ಬಂದಿರೋ ಅಂಥ ಒಂದು ರಿಸರ್ಚ್ ಆರ್ಟಿಕಲ್ಸ್ ಅಲ್ಲಿ ಸ್ಟ್ರೆಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಮನುಷ್ಯನ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದ್ದಂಗೂ ಹೃದಯಘಾತ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಏರ್ ಪೊಲ್ಯೂಷನ್ ಇಸ್ ಆಲ್ಸೋ ನೋನ್ ಟು ಕಾಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಸ್ಟ್ರೆಸ್ ಅಂಡ್ ಏರ್ ಪೊಲ್ಯೂಷನ್ ಆರ್ ದ ಲೇಟೆಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಕೊರೋನರಿ ಆರ್ಟರಿ ಡಿಸೀಸ್. ಇದನ್ನ ಬಿಟ್ಟು ಇವಾಗ ಈಗಿನ ಸಂದರ್ಭದಲ್ಲಿ ನೋಡಿದ್ರೆ, ಒಂದು 2-3 ವರ್ಷದಲ್ಲಿ ಲಾಸ್ಟ್ ನೋಡಿದ್ರೆ ನಾವು ಕೆಲವಾದ ಇನ್ಫೆಕ್ಷನ್ಸ್ ಅಂದ್ರೆ ಕೋವಿಡ್ ಇರ್ಬೋದು, ಕೊರೋನಾ, ಈ ಟೈಮಲ್ಲಿ ಕ್ಲಾಟ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇರ್ತದೆ, ಅಥವಾ ಥ್ರಾಂಬಸ್ ಅಂತ ನಾವು ಹೇಳ್ತೀವಿ. ಈ ಕ್ಲಾಟ್ಸ್ ಅಥವಾ ಥ್ರಾಂಬಸ್ ಫಾರ್ಮೇಷನ್ ಇಂದನು ಇನ್ಫೆಕ್ಷನ್ ಆದಾಗ, ಎನಿ ಫಾರ್ಮ್ ಆಫ್ ವೈರಲ್ ಇನ್ಫೆಕ್ಷನ್ ಆದಾಗ ಕ್ಲಾಟ್ಸ್ ಥ್ರಾಂಬಸ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರ್ತದೆ. ಈ ತರ ಸಂದರ್ಭಗಳಲ್ಲೂ ಹೃದಯಘಾತ ಆಗುವ ಸಂದರ್ಭಗಳು ಇರ್ತವೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಯುವ ಜನಾಂಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಯುವಕರೇ ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸೊ ದಟ್ಸ್ ಅ ಕರೆಕ್ಟ್ ಥಿಂಗ್, ಬಿಕಾಸ್ ಈಗಿನ ಲೇಟೆಸ್ಟ್ ನಾವು ಫ್ಯೂ ಇಯರ್ಸ್ ಅಲ್ಲಿ 3 to 5 years ಅಲ್ಲಿ ನೋಡೋದಾದ್ರೆ ಯಂಗ್ ಜನರೇಷನ್ ಅಲ್ಲಿ ತುಂಬಾ ಹೃದಯಘಾತ ಆಗುವಂಥ ಚಾನ್ಸಸ್ ತುಂಬಾ ನಾವು ನೋಡ್ತಾ ಇದ್ದೀವಿ. ಹಾರ್ಟ್ ಅಟ್ಯಾಕ್ ಇನ್ ಯಂಗ್ ಅಂತ ಹೇಳ್ತೀವಿ, ಅಥವಾ ಪ್ರಿಮೆಚ್ಯೂರ್ CAD ಅಂತ ನಾವು ಕರಿತೀವಿ. ಅಂದ್ರೆ ಮುಂಚೆ ನಾವು ಹೃದಯಘಾತವನ್ನು 45-50 years ಆದ ನಂತರ ಜನರಲ್ಲಿ ನಾವು ನೋಡ್ತಿದ್ವಿ. ಬಟ್ ಈಗಿನ ಕಾಲದಲ್ಲಿ ನಾವು ಹೇಗೆ ನೋಡ್ತಿದ್ದೀವಿ ಅಂದ್ರೆ ಲೆಸ್ ದ್ಯಾನ್ 40 years ಅಲ್ಲಿ ನಮ್ಮ ದೇಶದಲ್ಲಿ ಒಂದು ದುರಾದೃಷ್ಟ ಅಂದ್ರೆ ಆಲ್ಮೋಸ್ಟ್ 25 to 30% ಆಫ್ ದ ಹಾರ್ಟ್ ಅಟ್ಯಾಕ್ಸ್ ಆರ್ ಅಕರಿಂಗ್ ಇನ್ ಲೆಸ್ ದ್ಯಾನ್ 40 years ಆಫ್ ಏಜ್. 40 ವರ್ಷದ ಏಜಿನ ಆ ಜನದಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಅನ್ನು ನಾವು ಕಾಣ್ತೀವಿ. 30% ಇಸ್ ಅ ವೆರಿ ಬಿಗ್ ನಂಬರ್. ಸೊ ಇದಕ್ಕೆ ಮೂಲ ಕಾರಣ ಅಂದ್ರೆ ನಾನು ಹೇಳಿದಾಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್, ಅದು ಒಂದು ಮೇನ್ ಫ್ಯಾಮಿಲಿಯಲ್ ಪ್ರಿಡಿಸ್ಪೋಸಿಷನ್ ಹಾರ್ಟ್ ಡಿಸೀಸಿಗೆ, ಅದು ಒಂದು. ಎರಡನೇದಾಗಿ ಸ್ಮೋಕಿಂಗ್ ಇಸ್ ಅ ವೆರಿ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಮಾಂಗ್ ಯಂಗ್ ಪೀಪಲ್ ಅಲ್ಲಿ. ಮೂರನೇದಾಗಿ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇರೋದು, BP ಅನ್ಕಂಟ್ರೋಲ್ಡ್ ಇರೋದು. ಅಂಡ್ ಇದನ್ನೆಲ್ಲ ಹೊರತುಪಡಿಸಿ ಸ್ಟ್ರೆಸ್ ಅಂಡ್ ಏರ್ ಪೊಲ್ಯೂಷನ್ ಅನ್ನೋದು ಯೂತ್ಸ್ ಅಲ್ಲಿ, ಯಂಗ್ ಜನರೇಷನ್ ಅಲ್ಲಿ, ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ, ಮೆಟ್ರೋ ಸಿಟೀಸ್ ಅಲ್ಲಿ ಇರೋರಲ್ಲಿ ಕಂಪೇರ್ ಮಾಡಿದ್ರೆ ಅವರಲ್ಲಿ ಮೋರ್ ಚಾನ್ಸಸ್ ಆಫ್ ಹಾರ್ಟ್ ಅಟ್ಯಾಕ್ ಇನ್ ದ ಯಂಗರ್ ಜನರೇಷನ್ ಬಿಕಾಸ್ ಆಫ್ ಎಕ್ಸೆಸ್ ಸ್ಟ್ರೆಸ್ ಲೆವೆಲ್ಸ್, ಏರ್ ಪೊಲ್ಯೂಷನ್ ಲೆವೆಲ್ಸ್. ಸೊ ಇದನ್ನು ಹೊರತುಪಡಿಸೋದಾದ್ರೆ ಯಂಗ್ ಜನರೇಷನ್ ಅಲ್ಲಿ ಸೆಡೆಂಟರಿ ಲೈಫ್ ಸ್ಟೈಲ್ ತುಂಬಾ ಕಾಮನ್ ಆಗಿದೆ. ನಾವು ಕಂಪ್ಯೂಟರ್ ಇಂಜಿನಿಯರ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಪೀಪಲ್ ಆಗಿರ್ಬೋದು, ಜಾಸ್ತಿ ನೋಡಿದ್ರೆ ದೇ ಡು ನಾಟ್ ಹ್ಯಾವ್ ಮಚ್ ಎಕ್ಸಸೈಸ್ ಅಂತ ಇರೋದಿಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಜೀವನ ಶೈಲಿ ಅಂತ ಇರ್ತದೆ, ಅದು ಅವರ ಮಾಡೋ ಅಂತಹ ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಅದನ್ನ ಒಂದು ಕ್ರಮೇಣದಲ್ಲಿ ಮೇಂಟೈನೆನ್ಸ್ ಮಾಡ್ತಾ ಹೋದ್ರೆ ಯೂಶಲಿ ಇದನ್ನು ನಾವು ತಡೆಗಟ್ಟಬಹುದು. ಬಟ್ ಅನ್ಫಾರ್ಚುನೇಟ್ಲಿ ಯಂಗ್ ಜನರೇಷನ್ ಅಲ್ಲಿ ನಾವು ನೋಡಿರೋ ಪ್ರಕಾರ ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಕಾಮನ್. ಅಂದ್ರೆ ಲ್ಯಾಕ್ ಆಫ್ ಎಕ್ಸಸೈಸ್, ಈಟಿಂಗ್ ಹ್ಯಾಬಿಟ್ಸ್ ಆರ್ ವೆರಿ ಬ್ಯಾಡ್, ಈಟಿಂಗ್ ಜಂಕ್ ಫುಡ್ ಇಸ್ ಮೋರ್, ಪ್ಲಸ್ ಸ್ಮೋಕಿಂಗ್ ಇಸ್ ವೆರಿ ಹೈ ಇನ್ ದೀಸ್ ಪೀಪಲ್. ಸೊ ಕಂಬೈನಿಂಗ್ ಆಲ್ ದಿಸ್ ಫ್ಯಾಕ್ಟರ್ಸ್, ಯಂಗ್ ಜನರೇಷನ್ ಆರ್ ಮೋರ್ ಅಫೆಕ್ಟೆಡ್ ಈಗಿನ ಕಾಲದಲ್ಲಿ. ನಿಮ್ಮ ಅನುಭವದ ಪ್ರಕಾರ ಹೆಣ್ಣು ಮಕ್ಕಳು ಅಥವಾ ಹೆಂಗಸರಲ್ಲಿ ಅಥವಾ ಗಂಡಸರಲ್ಲಿ ಅಥವಾ ಮಕ್ಕಳಲ್ಲಿ ಈ ಒಂದು ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಯಾವ ವಯಸ್ಸಿನಲ್ಲಿ ವಿಶೇಷವಾಗಿ ಈ ಒಂದು ಕಾಯಿಲೆ ಕಂಡು ಬರುತ್ತೆ ಸರ್? ಸೊ ಗಂಡಸರು ಹೆಂಗಸರು ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಹೃದಯಘಾತ ಕಾಮನ್ ಆಗಿ ಮುಂಚೆಯಿಂದಲೂ, ಈಗಿಂದ ಅಂತಲ್ಲ, ಮುಂಚೆಯಿಂದಲೂ ಗಂಡಸರಲ್ಲಿ ಸ್ವಲ್ಪ ಕಾಮನ್ ಆಗಿ ಕಾಣ್ತದೆ. ದ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಆಸ್ ಸಚ್ ಇಸ್ ಮೋರ್ ಇನ್, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಇಸ್ ಮೋರ್ ಇನ್ ಮೇಲ್ಸ್ ಆಸ್ ಕಂಪೇರ್ಡ್ ಟು ಫೀಮೇಲ್ಸ್. ಇದಕ್ಕೆ ಮೇನ್ ಕಾರಣ ಅಂದರೆ ಮೇಲ್ಸ್ ಅಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರ್ತದೆ, ಪ್ಲಸ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಇರ್ತದೆ. ಇದನ್ನು ಹೊರತುಪಡಿವಾಗಿ ಲೇಡೀಸ್ ಅಲ್ಲಿ, ಫೀಮೇಲ್ಸ್ ಅಲ್ಲಿ ಅಪ್ ಟು ಮೆನಪಾಸ್ ಆಗೋ ತನಕ, ಅಂದ್ರೆ ಒಂದು 50 years ರೀಚ್ ಆಗೋ ತನಕ ಅವರಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ಗಳು ಇರ್ತದೆ. ಇಸ್ಟ್ರೋಜನ್ ಹಾರ್ಮೋನ್ ಅದು ಒಂದು ಪ್ರೊಟೆಕ್ಟಿವ್ ಎಫೆಕ್ಟ್ ಕೊಡ್ತದೆ ಹಾರ್ಟ್ ಮೇಲಾಗ್ಲಿ, ರಕ್ತನಾಳಗಳ ಮೇಲಾಗ್ಲಿ, ಕೊಲೆಸ್ಟ್ರಾಲ್ ಫಾರ್ಮೇಷನ್ ಮೇಲಾಗ್ಲಿ. ಇಸ್ಟ್ರೋಜನ್ ಗಿವ್ಸ್ ಅ ಪ್ರೊಟೆಕ್ಟಿವ್ ಎಫೆಕ್ಟ್. ಸೊ ಹಾಗಾಗಿ ಲೇಡೀಸ್ ಅಪ್ ಟು 50 years ಇಸ್ಟ್ರೋಜನ್ ಲೆವೆಲ್ಸ್ ಇರೋದ್ರಿಂದ ಹೃದಯಘಾತ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ, ಪ್ರೊಟೆಕ್ಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರ್ತದೆ, ಮೇನ್ಲಿ ಬಿಕಾಸ್ ಆಫ್ ಇಸ್ಟ್ರೋಜನ್. ಬಟ್ ಹೆಂಗಸರಲ್ಲಿ 50 years ಆದ ನಂತರ ಈ ಮೆನೋಪಾಸ್ ರೀಚ್ ಆದಾಗ, ಅಂದ್ರೆ ಮುಟ್ಟೆಲ್ಲ ನಿಂತಿದಾಗ ಹಿಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತಾ ಬರ್ತದೆ, ಟೆಸ್ಟೋಸ್ಟಿರಾನ್ ಲೆವೆಲ್ ಸ್ವಲ್ಪ ಮೇಲ್ಮಟ್ಟಕ್ಕೆ ಬರ್ತದೆ. ಸೊ ಅವಾಗ ಪ್ರೊಟೆಕ್ಟಿವ್ ಎಫೆಕ್ಟ್ ಹೋಗಿ ಅಬೋವ್ 50 years ಲೇಡೀಸ್ ಅಲ್ಲಿ ಹೃದಯಘಾತ ಆಗೋ ಚಾನ್ಸಸ್ ತುಂಬಾ ಕಾಮನ್ ಕಂಪೇರ್ಡ್ ಟು ಲೆಸ್ ದ್ಯಾನ್ 50 years ಫೀಮೇಲ್ಸ್ ಅಲ್ಲಿ. ಬಟ್ ಇನ್ ಜನರಲ್ ನೋಡೋದಾದ್ರೆ ಮೇಲ್ಸ್ ಅಥವಾ ಪುರುಷರಲ್ಲಿ ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ದ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಆರ್ ಮಚ್ ಮೋರ್, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಇಸ್ ಮಚ್ ಮೋರ್. ಮಕ್ಕಳಲ್ಲಿ ಕೇಳೋದಾದ್ರೆ ಬೇರೆ ರೀತಿಯ ಹೃದಯಘಾತವನ್ನು ಹೊರತುಪಡಿಸಿ ಹೃದಯಕ್ಕೆ ಸಂಬಂಧಪಟ್ಟ ಸುಮಾರು ಪ್ರಾಬ್ಲಮ್ಗಳು ಇರ್ತವೆ. ಅದು ಹಾರ್ಟಿನ ಮಸಲ್ಸ್ ಇರ್ಬೋದು, ಅಥವಾ ಹಾರ್ಟ್ ಒಳಗೆ ವ್ಯಾಲ್ವ್ಸ್ ಅಂತ ಇರುತ್ತೆ.
ಸೊ ಹೃದಯಘಾತವನ್ನು ಹೊರತುಪಡಿಸಿ ಮಕ್ಕಳಲ್ಲಿ ರೀತಿಯ ಬೇರೆ ರೀತಿಯ ಹೃದಯ ಸಮಸ್ಯೆಗಳು ಬರಬಹುದು. ಬಟ್ ಹೃದಯಘಾತ ಅಂತ ಅನ್ನೋದು ಮೇನ್ ಆಗಿ ನಾವು ಒಂದು ಪರ್ಟಿಕ್ಯುಲರ್ ಏಜ್ ಆದ ನಂತರ ಕಾಣುವಂತ ಸಾಧ್ಯತೆ ಇರ್ತದೆ. ಹೃದಯಾಘಾತಕ್ಕೂ ಹೃದಯ ಸ್ತಂಭನಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ, ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ಈಗ ನಾವು ಹೃದಯಾಘಾತ ಅಂತ ಅಂದಾಗ ಅದು ಹಾರ್ಟ್ ಅಟ್ಯಾಕ್ ಅಂತ ನಾವು ಕಾಮನ್ ಆಗಿ ಹೇಳೋದು, ಅಥವಾ ನಮ್ಮ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ನಾವು ಹೇಳೋದು. ಸೊ ಹೃದಯಾಘಾತ ಅನ್ನೋದು ಇಂಪಾರ್ಟೆಂಟ್ ಆಗಿ ನಾನು ಹೇಳಿದಾಗೆ ಹಾರ್ಟ್ ಅಲ್ಲಿ ಒಂದು ಬ್ಲಡ್ ಸಪ್ಲೈ ಇರ್ತದೆ, ಹಾರ್ಟಿಗೆ ಹೋಗುವಂತ ಒಂದು ಬ್ಲಡ್ ಸಪ್ಲೈ, ಅದರಲ್ಲಿ ಬ್ಲಾಕೇಜ್ ಉಂಟಾದ್ರೆ ನಿಮಗೆ ಹೃದಯಾಘಾತ ಆಗುವ ಚಾನ್ಸಸ್ ಇರ್ತದೆ. ಹೃದಯ ಸ್ತಂಭನ ಅಂತ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವು ಅದನ್ನು ಹೇಳೋದು. ಸೊ ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹಾರ್ಟ್ ಸರಿಯಾಗಿ ಕೆಲಸ ಮಾಡದೆ ಆಲ್ಮೋಸ್ಟ್ ಸ್ಟಾಪೇಜ್ ಆಗೋ ಅಂತ ಸ್ಥಿತಿ ಬರೋದು. ಆ ಟೈಮಲ್ಲಿ ಹಾರ್ಟ್ನ ಪಂಪಿಂಗ್ ನ ಕೆಪಾಸಿಟಿ ಚೆನ್ನಾಗಿರೋದಿಲ್ಲ, ಅವಾಗ ಹಾರ್ಟ್ ಬೀಟ್ ತುಂಬಾ ವೇಗವಾಗಿ ಫಾಸ್ಟ್ ಆಗ್ಬೋದು, ಅದನ್ನು ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತೀವಿ, ಅಥವಾ ತುಂಬಾ ಸ್ಲೋ ಆಗಿ ಸ್ಟಾಪ್ ಆಗೋಂಥದ್ದು ಅದನ್ನು ಅಸಿಸ್ಟೋಲ್ ಅಂತ ಹೇಳ್ತೀವಿ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಹೃದಯ ಸ್ತಂಭನ ಅಂತ ಹೇಳ್ತೀವಿ. ಅದು ಲಾಸ್ಟ್ ಫಾರ್ಮ್ ಆಫ್ ಕಾರ್ಡಿಯಾಕ್ ಡೆತ್ ಆಗೋಕ್ಕಿಂತ ಮುಂಚೆ ಆಗುವಂತ ಒಂದು ಸಂಭಾವನೆಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವು ಹೇಳೋದು. ಸೊ ಹೃದಯಾಘಾತ ಅಂತ ನಾವು ಹೇಳೋದಾದ್ರೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತದಿಂದ ಹೃದಯ ಸ್ತಂಭನ ಆಗುವ ಚಾನ್ಸಸ್ ಇರ್ತದೆ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಅದು ಆಗ್ಲಿಕ್ಕೆ ಅನೇಕ ಕಾರಣಗಳು ಇರ್ತವೆ. ಅದರಲ್ಲಿ ಒಂದು ಮುಖ್ಯವಾದ ಕಾರಣ ಅಂದ್ರೆ ಹೃದಯಾಘಾತ. ಸೊ ಹಾಗಂತ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆದವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಬೇಕು ಅನ್ನೋದಿಲ್ಲ. ತುಂಬಾ ಅನ್ಲಕ್ಕಿ ಇದ್ದರು, ದುರಾದೃಷ್ಟದವರು ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ಆದಾಗ ಕೆಲವರಲ್ಲಿ ಲೇಟ್ ಪ್ರೆಸೆಂಟೇಷನ್ ಆದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಅದೇ ರೀತಿ ಕಾರ್ಡಿಯಾಕ್ ಅರೆಸ್ಟ್ಗೆ ಬೇರೆ ರೀತಿಯ ತುಂಬಾ ಕಾರಣಗಳು ಇರ್ತವೆ. ಅದರಲ್ಲಿ ಕಾಮನ್ ಆಗಿ ನಮ್ಮ ಹಾರ್ಟ್ ಒಳಗೆ ಕಂಡಕ್ಷನ್ ಸಿಸ್ಟಮ್ ಅಂತ ಇರ್ತದೆ, ಅಥವಾ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಇರ್ತದೆ, ಅದರಲ್ಲೂ ಪ್ರಾಬ್ಲಮ್ಗಳು ಉಂಟಾದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಅಥವಾ ಎರಡನೇದಾಗಿ ಹಾರ್ಟ್ನ ಒಳಗೆ ಮಲ್ಟಿಪಲ್ ಚಾನಲ್ಸ್ ಅಂತ ಇರ್ತವೆ, ಸೋಡಿಯಂ ಚಾನಲ್ ಆಗಲಿ ಪೊಟ್ಯಾಷಿಯಂ ಚಾನಲ್ಸ್ ಆಗಲಿ, ವೇರಿಯಸ್ ಚಾನಲೋಪತಿ ಅಂತ ಹೇಳ್ತೀವಿ, ಆ ಪ್ರಾಬ್ಲಮ್ಗಳು ಬಂದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಗಂತ ಸಾಧ್ಯತೆಗಳಿರುತ್ತೆ. ಸೊ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ಗೆ ಅನೇಕ ಕಾರಣಗಳು ಇರುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾರಣ ಅಂದ್ರೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಅನ್ನೋದು. ಸೊ ಹಾಗಾಗಿ ಹೃದಯಾಘಾತ ಅನ್ನೋದು ಕಾಮನ್ ಆಗಿ ನಾವು ಹಾರ್ಟ್ ಅಟ್ಯಾಕ್ ಅನ್ನೋದು ಬ್ಲಡ್ ಸಪ್ಲೈ ಕಡಿಮೆ ಆದಾಗ, ಹೃದಯ ಸ್ತಂಭನ ಅನ್ನೋದು cardiac arrest where it is almost in the end stage where a heart is not functioning adequately, either ಅದನ್ನ VT ಅಥವಾ VF ಅಂತ ನಾವು ಹೇಳ್ತೀವಿ ಅಥವಾ ಅಸಿಸ್ಟೋಲ್ ಅಂತ ಸ್ಟೇಜ್ ಅಲ್ಲಿ ಹೇಳ್ತೀವಿ. ಈ ಹೃದಯಾಘಾತಕ್ಕೆ ಪ್ರಾಥಮಿಕವಾಗಿ ಏನ್ ಚಿಕಿತ್ಸೆ ಕೊಡ್ತೀರಾ ಸರ್ ನೀವು? ಸೊ ಹೃದಯಾಘಾತ ಅಂತ ಹೇಳಿದಾಗ ಫಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿ ಬರೋದು ಏನು ಸಿಂಪ್ಟಮ್ಸ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಎದೆ ನೋವು ಇರ್ಬೋದು, ಎದೆ ಉರಿ ಇರ್ಬೋದು, ಅಥವಾ ಕೈ ಸೆಳೆತ ಇರ್ಬೋದು, ಅಥವಾ ಕುತ್ತಿಗೆ ಸೆಳೆತ ಇರ್ಬೋದು, ಭುಜ ನೋವು ಇರ್ಬೋದು. ಯಾವುದೇ ರೀತಿಯ ಒಂದು ನಿಮಗೆ ಡೌಟ್ ಬಂದರೆ, ನಮಗೆ ಈ ಥರ ಲಕ್ಷಣಗಳು ಕಂಡಿದೆ, ಡೌಟ್ ಇದೆ ಅಂತಂದರೆ ಫಸ್ಟ್ ಇಂಪಾರ್ಟೆಂಟ್ ಆಗಿ ಟೈಮ್ ವೇಸ್ಟ್ ಮಾಡದೆ, ಅಥವಾ ಅದು ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಳ್ಳದೆ, ಗ್ಯಾಸ್ಟ್ರಿಕ್ ಮಾತ್ರ ತಗೊಳ್ಳದೆ, ಆ ಥರ ನಿಮಗೆ ಸಮಸ್ಯೆ ಕಂಡು ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಪ್ರೈಮರಿ ಕೇರಿಗೆ ಹೋಗೋದು ಇಂಪಾರ್ಟೆಂಟ್. ಅದು ಕ್ಲಿನಿಕ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು, ಕ್ಯಾಶುಯಾಲಿಟಿ ಇರ್ಬೋದು, ಎನಿ ಹೆಲ್ತ್ ಚೆಕಪ್ ಸೆಂಟ್ರಿಗೆ ಇಮಿಡಿಯೇಟ್ ಆಗಿ ಹೋಗಿ ಒಂದು ECG ಮಾಡೋದು ಫಸ್ಟ್ ಇಂಪಾರ್ಟೆಂಟ್. ECGಯಲ್ಲಿ 90% ಆಫ್ ದ ಟೈಮ್ಸ್ ಹಾರ್ಟ್ ಅಟ್ಯಾಕ್ ಅನ್ನ ಅಥವಾ ಹೃದಯಾಘಾತವಾದ ಬದಲಾವಣೆಗಳು ಕಂಡು ಬರ್ತದೆ. ಕೆಲವೊಮ್ಮೆ ಕಾಣೋದಿಲ್ಲ, ಬಟ್ ಆದರೂ ಒಂದು ECG ಮಾಡೋದು ಒಂದು ಫಸ್ಟ್ ಇಂಪಾರ್ಟೆಂಟ್ ಪ್ರಾಮುಖ್ಯ. ಅದಾದ ನಂತರ ECGಯಲ್ಲಿ ಬದಲಾವಣೆ ಬಂದರೆ ಅಥವಾ ಡೌಟ್ಫುಲ್ ಇದ್ರೆ ಇಮಿಡಿಯೇಟ್ ಆಗಿ ನಾವು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಅದನ್ನು ಲೋಡಿಂಗ್ ಡೋಸಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಕಾಮನ್ ಆಗಿ ಬಳಕೆ ಆಗುವಂಥದ್ದು ಎಕೋಸ್ಪ್ರಿನ್ ಆಗಿರ್ಬೋದು, ಕ್ಲೋಪಿಡಗ್ರಿಲ್ ಆಗಿರ್ಬೋದು, ಸ್ಟ್ಯಾಟಿನ್ಸ್ ಅಂತ ಆಗಿರ್ಬೋದು, ರಕ್ತ ತಿಳಿ ಮಾಡೋ ಅಂಥ ಇಂಜೆಕ್ಷನ್ಸ್ಗಳಾಗಿರ್ಬೋದು ಇಮಿಡಿಯೇಟ್ ಆಗಿ ಕೊಟ್ಟು ಬಿಡ್ತೀವಿ. ಆ ಕೊಟ್ಟಿದ ನಂತರ ಕೆಲವೊಮ್ಮೆ ಇನ್ನೊಂದು ಮಾತ್ರೆ ಸಾರ್ಬಿಟ್ರೇಟ್ ಅಂತ ಬರ್ತದೆ, ಕೆಲವೊಮ್ಮೆ ತುಂಬಾ ನೋವಿದ್ದಾಗ ನಾಲ್ಗೆ ಕೆಳಗಡೆ ಇಟ್ಕೊಳ್ಳೋ ಅಂತ ಮಾತ್ರೆಗಳು ಬರ್ತವೆ. ಸೊ ದೀಸ್ ಆರ್ ದ ಪ್ರೈಮರಿ ಇಂಪಾರ್ಟೆಂಟ್ ಪ್ರೈಮರಿ ಕೇರ್ ಅಥವಾ ಲೋಡಿಂಗ್ ಡೋಸಸ್ ಅಂತೆಲ್ಲ ಹೇಳ್ತೀವಿ. ಇದಾದ ನಂತರ ನೀವು ಇಮ್ಮಿಡಿಯೇಟ್ ಆಗಿ ಒಂದು ಹಾರ್ಟ್ ಸೆಂಟರ್ಗೆ ಹೋಗೋದು ಇಂಪಾರ್ಟೆಂಟ್. ಎಲ್ಲಿ ಹೃದಯ ತಜ್ಞರು ಇರ್ತಾರೆ ಅಲ್ಲಿಗೆ ಹೋಗಿ ರೀಚ್ ಆಗೋದು ಅಟ್ ದ ಅರ್ಲಿಯೆಸ್ಟ್ ಭಾರಿ ಇಂಪಾರ್ಟೆಂಟ್. ಬೇರೆ ಯಾವ ಅಂಗಾಂಗ ಇನ್ವಾಲ್ವ್ಮೆಂಟ್ ಆದ್ರೂ ನಿಮಗೆ ಟೈಮ್ ಸಿಗ್ತದೆ, ಬಟ್ ಹೃದಯಾಘಾತ ಆದ ಅಂತ ಸಂದರ್ಭದಲ್ಲಿ ಪ್ರತಿ ಸೆಕೆಂಡ್ ಪ್ರತಿ ನಿಮಿಷವೂ ತುಂಬಾ ಅಮೂಲ್ಯ. ಸೊ ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಹೆಲ್ತ್ ಕೇರಿಗೆ ಹೋಗಿ ECG ಮಾಡಿಸಿ ಲೋಡಿಂಗ್ ಡೋಸ್ ತಗೊಂಡು ಇಮ್ಮಿಡಿಯೇಟ್ ಒಂದು ಹೃದಯ ತಜ್ಞರ ಹತ್ರ ಇರುವಂತಹ ಆಸ್ಪತ್ರೆಗೆ ಹೋಗೋದು ಅತಿ ಮುಖ್ಯ. ಹೃದಯಾಘಾತಕ್ಕೆ ಉತ್ತಮವಾದಂತಹ ಇತ್ತೀಚಿನ ಒಂದು ಚಿಕಿತ್ಸೆ ಯಾವುದು ಅಂತ ಹೇಳಬಲ್ಲಿರ? ಸೊ ಈಗ ಹೃದಯಾಘಾತ ಆದವರಿಗೆ ಲೇಟೆಸ್ಟ್ ಆಗಿ ಡೆವಲಪ್ಮೆಂಟ್ಸ್ ಬಂದಿದೆ, ಬಟ್ ಫ್ರಮ್ ಲಾಸ್ಟ್ ಮೆನಿ ಇಯರ್ಸ್ ಈಗ ಎವ್ರಿ ಡಿಸ್ಟ್ರಿಕ್ಟ್ ಅಲ್ಲಿ ಕಾರ್ಡಿಯೋಲಜಿಸ್ಟ್ ಇದ್ದಾರೆ, ಹಾರ್ಟ್ ಕೇರ್ ಸೆಂಟರ್ಸ್ ಇರ್ತಾರೆ. ಸೊ ಕ್ಯಾಥ್ಲ್ಯಾಬ್ ಫೆಸಿಲಿಟಿ ಅಂತ ಇರ್ತದೆ. ಸೊ ನೀವು ಕೇಳಿದ ಹಾಗೆ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಏನು ಅಂದ್ರೆ, ಯಾರಿಗೆ ಹೃದಯಾಘಾತ ಆದ್ರೂ ಮೇಜರ್ ಅಟ್ಯಾಕ್ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹಾರ್ಟ್ ಸೆಂಟರ್ಗೆ ರೀಚ್ ಆಗೋ ಅಂತಹ ಟೈಮ್.
ಹಾಗೆ ರೀಚ್ ಆಗಿದ ತಕ್ಷಣ ಅಲ್ಲಿ ಹೃದಯ ತಜ್ಞರಿದ್ದಾರೆ, ಕ್ಯಾಥ್ಲಾಬ್ ಫೆಸಿಲಿಟಿ ಇದ್ದರೆ ಎಮರ್ಜೆನ್ಸಿ ಆಗಿ ಆಂಜಿಯೋಪ್ಲಾಸ್ಟಿ ಮಾಡೋ ಅಂಥದ್ದು ಅತಿ ಮುಖ್ಯವಾದದ್ದು. ಆ್ಯಂಡ್ ದಟ್ ಈಸ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ ಆಲ್ ಓವರ್ ದ ವರ್ಲ್ಡ್. ಸೊ ವಿತಿನ್ 90 ಮಿನಿಟ್ಸ್ ಹೃದಯಘಾತ ಆದ 90 ಮಿನಿಟ್ಸಲ್ಲಿ ಆಸ್ಪತ್ರೆಗೆ ರೀಚ್ ಆದರೆ ವಿತಿನ್ 60 ಮಿನಿಟ್ಸ್ 1 ಅವರಲ್ಲಿ ಎಮರ್ಜೆನ್ಸಿಯಾಗಿ ಆಂಜಿಯೋಪ್ಲಾಸ್ಟಿ ಮಾಡಿ ಜೀವ ಉಳಿಸೋ ಅಂತ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಈಗ. ಅದು ಹೊರತುಪಡಿಯಾಗಿ ಈಗ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಕಾರ್ಡಿಯಾಲಜಿಸ್ಟ್ ಇಲ್ಲ ಅಥವಾ ಕ್ಯಾಥ್ಲಾಬ್ ಫೆಸಿಲಿಟಿ ಇಲ್ಲ, ಕಾರ್ಡಿಯಾಕ್ ಸೆಂಟರ್ ಇಲ್ಲ, ಈ ಥರ ಸಂದರ್ಭದಲ್ಲಿ ಇದ್ದಾಗ ಟ್ರೀಟಿಂಗ್ ಫಿಸಿಷಿಯನ್ ಅವರು ಇಲ್ಲಿ ಮುಂಚೆ ಮಾಡಿದ ಹಾಗೆ ಥ್ರಾಂಬೋಲೈಸಿಸ್ ಅಂತ ಇಂಜೆಕ್ಷನ್ಸ್ ಕೊಡ್ತಾರೆ, ಅಂದರೆ ರಕ್ತ ತಿಳಿ ಮಾಡೋ ಅಂತ ಇಂಜೆಕ್ಷನ್ಸ್ ಕೊಡ್ತಾರೆ. ಬಟ್ ಈಗ ರಕ್ತ ತಿಳಿ ಮಾಡೋ ಅಂತ ಇಂಜೆಕ್ಷನ್ ಕೊಡೋ ಅಂಥ ಸಂದರ್ಭ ಏನು ಅಂದರೆ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಅಥವಾ ವಿತಿನ್ 120 ಮಿನಿಟ್ಸ್ ಹೃದಯಘಾತ ಆದ 120 ಮಿನಿಟ್ಸ್ 2 ಅವರ್ಸ್ ಒಳಗೆ ನೀವು ಕಾರ್ಡಿಯಾಲಜಿಗೆ ಸೆಂಟ್ರಿಗೆ ಸೇರ್ಲಿಕ್ಕೆ ಕಷ್ಟ, ಕಾರ್ಡಿಯಾಲಜಿಸ್ಟ್ ಇರೋ ಅಂತ ಜಾಗಕ್ಕೆ ಹೋಗ್ಲಿಕ್ಕೆ ಕಷ್ಟ ಆದರೆ ಈ 120 ಮಿನಿಟ್ಸಲ್ಲಿ ಯೂಶಲಿ ಥ್ರಾಂಬೋಲೈಸಿಸ್ ಅಂತ ಇಂಜೆಕ್ಷನ್ ಅನ್ನು ಕೊಡ್ತಾರೆ, ಅಂದರೆ ರಕ್ತ ತಿಳಿ ಮಾಡೋ ಇಂಜೆಕ್ಷನ್ ಅನ್ನು ಕೊಡ್ತಾರೆ. ಅದಾದ ನಂತರ ಅದಾದ ಇಮಿಡಿಯೇಟ್ ಆಗಿ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗೋದು ಒಂದು ಇಂಪಾರ್ಟೆಂಟ್. ಬಟ್ ಡಿಸ್ಟ್ರಿಕ್ಟಲ್ಲಿ ಕ್ಯಾಥ್ಲಾಬ್ ಫೆಸಿಲಿಟಿ ಇದೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಅಂತ ಸಂದರ್ಭ ಬಂದಾಗ ಇಮ್ಮಿಡಿಯೇಟ್ ಆಗಿ ವಿತಿನ್ 90 ಮಿನಿಟ್ಸ್ ಆಸ್ಪತ್ರೆಗೆ ರೀಚ್ ಆದರೆ ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಮಾಡಲೇಬೇಕು. ಆ್ಯಂಡ್ ಯೂಶಲಿ ಕಾರ್ಡಿಯಾಲಜಿಸ್ಟ್ ಕ್ಯಾಥ್ಲಾಬ್ ಇರೋ ಅಂಥ ಸೆಂಟರ್ಗಳಲ್ಲಿ ಈ 120 ಮಿನಿಟ್ಸ್ ಒಳಗೆ ರೀಚ್ ಆಗುವ ಅಂತ ಪರಿಸ್ಥಿತಿ ಇದ್ದರೆ ಥ್ರಾಂಬೋಲೈಸಿಸ್ ಮಾಡದೆ ಇಮಿಡಿಯೇಟ್ ಆಗಿ ಕ್ಯಾಥ್ಲಾಬ್ ಫೆಸಿಲಿಟಿ ಸೆಂಟರ್ಗೆ ಹೋದರೆ ಎಮರ್ಜೆನ್ಸಿಯಾಗಿ ಆಂಜಿಯೋಪ್ಲಾಸ್ಟಿ ಮಾಡಿ ಜೀವ ರಕ್ಷಣೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ತಮ್ಮ ದೇಹವನ್ನು ಜಿಮ್ನಲ್ಲಿ ಅತಿಯಾಗಿ ದಂಡಿಸೋದ್ರಿಂದ, ಅತಿಯಾದ ವ್ಯಾಯಾಮದಿಂದ, ಅತಿಯಾದ ಬಿರುಸಿನ ನಡಿಗೆಯಿಂದಲೂ ಸಹ ಹೃದಯಕ್ಕೆ ತೊಂದರೆ ಆಗ್ತಿದೆ, ಹಾರ್ಟ್ ಅಟ್ಯಾಕ್ ಸಂಭವಿಸುವಂಥ ಸಾಧ್ಯತೆಗಳು ಹೆಚ್ಚು ಅಂತ ಮಾಧ್ಯಮಗಳಲ್ಲಿ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಸರ್? ಹೌದು. ಸೊ ಈಗ ಎಲ್ಲರಿಗೂ ವ್ಯಾಯಾಮ ಒಳ್ಳೆಯದು. ಅದು ಜಿಮ್ ಎಕ್ಸಸೈಸಸ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಅಥವಾ ಎನಿ ಫಾರ್ಮ್ ಆಫ್ ಎಕ್ಸಸೈಸ್ ಇಸ್ ಗುಡ್. ಯೋಗ ಇರ್ಬೋದು, ಆಲ್ ಫಾರ್ಮ್ ಆಫ್ ಎಕ್ಸಸೈಸ್ ಇಸ್ ಗುಡ್ ಫಾರ್ ದ ಹಾರ್ಟ್. ಬಟ್ ಎಲ್ಲದನ್ನು ಒಂದು ಕ್ರಮೇಣದಲ್ಲಿ ಮಾಡಿದರೆ ಅದು ತುಂಬ ಬೆನಿಫಿಟ್ ಸಿಗ್ತದೆ. ಅದು ಮೈಲ್ಡ್ ಎಕ್ಸಸೈಸ್ ಇರ್ಬೋದು ಅಥವಾ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಇರ್ಬೋದು. ಬಟ್ ಯಾವಾಗ ಅದನ್ನು ಮೀರಿಸಿ ಶರೀರಕ್ಕೆ ಆದಂಥ ಹೆವಿ ಎಕ್ಸಸೈಸ್, ಹೆವಿ ಇಂಟೆನ್ಸಿಟಿ ವರ್ಕೌಟ್ಸ್ ಮಾಡ್ತಾರೆ, ಅದು ಸ್ವಲ್ಪ ಹಾನಿಕಾರ. ಸೊ ಕಾಮನ್ ಆಗಿ ಹೇಳೋದಾದರೆ ಎಲ್ಲರೂ ಅವರ ಜೀವನ ಶೈಲಿಯಲ್ಲಿ ಒಂದು ಎಕ್ಸಸೈಸ್ ಅನ್ನೋ ಒಂದು ಡೈಲಿ ಬೇಸಿಸ್ ಆಗಿ ಮಾಡಬೇಕು. ಅದನ್ನು ಮೈಲ್ಡ್ ಇಂಟೆನ್ಸಿಟಿ ವರ್ಕೌಟ್ ಇರ್ಬೋದು, ಮಾಡ್ರೇಟ್ ಇಂಟೆನ್ಸಿಟಿ ವರ್ಕೌಟ್ ಆಗಿ ಮಾಡ್ಬೋದು. ಅದು ಜಿಮ್ಮಲ್ಲಾಗಲಿ ಅಥವಾ ಜಿಮ್ಮಿನ ಹೊರತುಪಡಿಸೋ ಆಗಲಿ ಆಗ್ತದೆ. ಸೊ ಮೈಲ್ಡ್ ಅಥವಾ ಮಾಡ್ರೇಟ್ ಇಂಟೆನ್ಸಿಟಿ ಫಿಸಿಕಲ್ ಎಕ್ಸಸೈಸ್ ಇಸ್ ಅ ಮಸ್ಟ್. ಬಟ್ ಜಿಮ್ಮಿಗೆ ಹೋದ ಕಾರಣ ಎಲ್ಲರೂ ಹೈ ಇಂಟೆನ್ಸಿಟಿ ಅಥವಾ ಹೆವಿ ಎಕ್ಸಸೈಸ್ ಮಾಡೋದು ಒಳ್ಳೆಯದಲ್ಲ. ಸೊ ಅಪ್ ಟು ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಇಂಟೆನ್ಸಿಟಿ ವರ್ಕೌಟ್ಸ್ ಇಸ್ ಆಲ್ ಅಕ್ಸೆಪ್ಟಬಲ್. ಬಟ್ ಹೆವಿ ವರ್ಕೌಟ್ ಮಾಡಬೇಕಾದ್ರೆ ಈಗ ಬಾಡಿ ಬಿಲ್ಡರ್ಸ್ ಆಗಲಿ ಅಥವಾ ಪ್ರೋಗ್ರಾಮ್ಸ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗೋರಾಗಲಿ, ಸ್ವಲ್ಪ ಕೆಲವು ಅಥ್ಲೀಟ್ಸ್ ಆಗಲಿ, ಯಾರು ತುಂಬ ಹೈ ಇಂಟೆನ್ಸಿಟಿ ವರ್ಕೌಟ್ಸ್ ಮಾಡ್ತಾರೆ ಅಥವಾ ಹೆವಿ ಎಕ್ಸಸೈಸ್ ಮಾಡ್ತಾರೆ, ಡೆಫಿನೆಟ್ಲಿ ಅವರಿಗೆ ಒಂದು ಹೃದಯ ಚಿಕಿತ್ಸೆ ಆಗಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಆಗಿ ಈ ಥರ ಮಾಡಲಿಕ್ಕೆ ಸೇಫ್ ಅಂತ ಕೇಳಿಕೊಂಡು ಮಾಡೋದು ಒಂದು ಉತ್ತಮ. ಇನ್ ಜನರಲ್ ಯಾರೇ ಜಿಮ್ಮಿಗೆ ಹೋದ್ರೂ ಒಂದು ರೆಗ್ಯುಲರ್ ಆಗಿ ಕಾರ್ಡಿಯಾಕ್ ಚೆಕಪ್ ಮಾಡಿಕೊಂಡು ಹೋಗೋದು ಒಂದು ಒಳ್ಳೆಯ ಅಂತ ಒಂದು ಸಂಗತಿ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಬರೀ ಹೃದಯಘಾತಕ್ಕೆ ಸಂಬಂಧಪಟ್ಟ ಅಂಥದ್ದಲ್ಲ, ಹೃದಯ ಸಂಬಂಧಪಟ್ಟಂಗೆ ಬೇರೆ ಅನೇಕ ಕಾರಣಗಳಿರುತ್ತೆ. ಉದಾಹರಣೆಗೆ HOCM ಅಂತ ಒಂದು ಕಾಯಿಲೆ ಇದೆ. ಅದಕ್ಕೆ ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ ನಾವು ಕರಿತೀವಿ. ಅಂದರೆ ಹಾರ್ಟಿನ ಮಸಲ್ ತುಂಬ ದಪ್ಪ ಆಗಿರ್ತದೆ, ನಾರ್ಮಲ್ ಆಗಿ ಎಷ್ಟು ಶೇಕಡ ಇರ್ತದೆ ಅದಕ್ಕಿಂತ ತುಂಬ ಶೇಕಡ ಅಷ್ಟು ದೊಡ್ಡದಾಗಿರ್ತದೆ. ಅದನ್ನು HOCM ಅಂತ ನಾವು ಹೇಳ್ತೀವಿ. ಈ ಥರ ಕಾಯಿಲೆ ಇದ್ದವರಿಗೆ ಏನು ಸಿಂಪ್ಟಮ್ ಇರೋದಿಲ್ಲ. ಅವರಿಗೆ ಈ ಕಾಯಿಲೆ 500ರಲ್ಲಿ ಒಬ್ಬರಿಗೆ ಇರ್ಬೋದು. ಸೊ ಈ ಥರ ಇದ್ದವರು ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಅವರು ಸಡನ್ ಆಗಿ ಜಿಮ್ಮಿಗೆ ಹೋಗಿ ಕೆಲಸ ವರ್ಕೌಟ್ ಮಾಡಿದಾಗ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಡೆತ್ ಆಗ್ಬೋದು. ಅಥವಾ ಸಡನ್ ಆಗಿ ಫುಟ್ಬಾಲ್ ಆಡ್ಬೇಕಾದ್ರೆ, ಕ್ರಿಕೆಟ್ ಆಡ್ಬೇಕಾದ್ರೆ ನಾವು ಕೆಲವು ಸತಿ ಕಂಡಿದ್ದೀವಿ ಪ್ಲೇಯರ್ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋದು. ಸೊ ಇದು ಹೃದಯಘಾತ ಅನ್ನು ಹೊರತುಪಡಿಸಿ HOCM ಅಂತ ಕಾಯಿಲೆನೂ ಒಂದು 500 ಜನರಲ್ಲಿ ಒಬ್ಬರಿಗೆ ಬರುವಂತಹ ಒಂದು ಜೆನೆಟಿಕ್ ಇನ್ಹೆರಿಟೆನ್ಸ್ ಪ್ರಾಬ್ಲಮ್ ಅದು. ಸೊ ಈ ಥರ ಕಾಯಿಲೆಗಳಲ್ಲಿ ಅವರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಡೈರೆಕ್ಟಾಗಿ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿದಾಗ ಅಥವಾ ಕೆಲಸದಲ್ಲಿ ಫುಟ್ಬಾಲ್ ಕ್ರಿಕೆಟ್ ಏನಾರು ಆಡಬೇಕಾದ್ರೆ ಇಮಿಡಿಯೇಟ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇದನ್ನು ನೋಡಿದ್ರೆ ಯಾರು ಒಂದು ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಮಾಡೋಂತ ಮುಂಚೆ ಒಂದು ರೆಗ್ಯುಲರ್ ಕಾರ್ಡಿಯಾಕ್ ಚೆಕಪ್, ಕಾರ್ಡಿಯಾಕ್ ಫಿಟ್ನೆಸ್ ತಗೊಳ್ಳೋದು ಉತ್ತಮ ಅಂತ ನಾನು ಅನಿಸ್ತೇನೆ. ಎಷ್ಟು ದಿನಕ್ಕೊಮ್ಮೆ ಸಾರ್ವಜನಿಕರು ತಮ್ಮ ಹೃದಯದ ತಪಾಸಣೆಯನ್ನ ಮಾಡಬೇಕು? ಯಾವ ಯಾವ ಪರೀಕ್ಷೆಗಳಿಗೆ ತಮ್ಮ ಹೃದಯವನ್ನ ಒಳಪಡಿಸಬೇಕು ಅಂತ ಹೇಳ್ತೀರಾ ಸರ್? ಸೊ ನೀವು ಮುಂಚೆ ಹೇಳಿದಾಗೆ ಈಗಿನ ಜನರೇಷನ್ ಅಲ್ಲಿ ನಾವು ನೋಡೋದಾದ್ರೆ ಹೃದಯಘಾತ ಆಗಲಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ ಯಂಗ್ ಜನರೇಷನಲ್ಲಿ ತುಂಬ ಕಂಡು ಬರ್ತದೆ. ಅಂದರೆ ಮುಂಚೆ ನಾವು 45-50 ಇಯರ್ಸ್ ಮೇಲೆ ಆದ ಜನದಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಈಗ ನಾವು ನೋಡೋದಾದರೆ ಲೆಸ್ ದ್ಯಾನ್ 35 ಇಯರ್ಸ್, ಲೆಸ್ ದ್ಯಾನ್ 30 ಇಯರ್ಸ್, ಲೆಸ್ ದ್ಯಾನ್ 40 ಇಯರ್ಸಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ 30% ಹಾರ್ಟ್ ಅಟ್ಯಾಕ್ ಲೆಸ್ ದ್ಯಾನ್ 40 ಇಯರ್ಸ್ ಜನದಲ್ಲಿ ಬರ್ತದೆ.
ಸೊ ಕಾಮನ್ ಆಗಿ ನಾವು ಹೇಳೋದಾದ್ರೆ ಯಂಗ್ ಜನರೇಷನ್ ಅಲ್ಲಿ ನಾವು ನೋಡೋದು ಲೇಟೆಸ್ಟ್ ಆಗಿ ನಾವು ನೋಡಿರೋದು ಪುನೀತ್ ರಾಜ್ಕುಮಾರ್ ಅವರ ಹಾರ್ಟ್ ಅಟ್ಯಾಕ್ ಇದಾಗಿರ್ಬೋದು, ಅಥವಾ ಸೌರವ್ ಗಂಗೂಲಿ ಇರ್ಬೋದು, ರೆಮೋ ಡಿಸೋಜಾ ಇರ್ಬೋದು, ಅಥವಾ ಸಿದ್ಧಾರ್ಥ್ ಶುಕ್ಲಾ ಇರ್ಬೋದು. ಸೊ ಒಂದು ದೋಸ್ ಆರ್ ಆಲ್ ಎಕ್ಸಾಂಪಲ್ಸ್ ವೇರ್ ಹಾರ್ಟ್ ಅಟ್ಯಾಕ್ಸ್ ಆರ್ ಅಕರಿಂಗ್ ಇನ್ ಯಂಗರ್ ಜನರೇಷನ್. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿ ಒಂದು ರುಟೀನ್ ಕಾರ್ಡಿಯಾಕ್ ಚೆಕಪ್ ಅಂತ ಎಲ್ಲರಿಗೂ ನಾವು ಮಾಡ್ತೀವಿ. ಅದು ಮುಂಚೆ ನಾವು 45-50 ಇಯರ್ಸ್ ಆದ ನಂತರ ಮಾಡ್ತಾ ಇದ್ವಿ. ಬಟ್ ಈಗ ನಾವು ಬಿಕಾಸ್ ಯಂಗರ್ ಜನರೇಷನ್ ನೋಡಿದಾಗ ವಿ ಹ್ಯಾವ್ ಟು ಡೂ ಇಟ್ ಇನ್ ಒಂದು ಗೈಡ್ ಲೈನ್ಸ್ ಎಲ್ಲ ಬಂದಿದೆ. ಪುರುಷರಲ್ಲಿ 35 ವರ್ಷ ಆದ ನಂತರ ಅಥವಾ ಹೆಂಗಸರಲ್ಲಿ 45 ಇಯರ್ಸ್ ಆದ ನಂತರ ಅವರು ಒಂದು ರೆಗ್ಯುಲರ್ ಕಾರ್ಡಿಯಾಕ್ ಚೆಕಪ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡಬೇಕು ಅಂದ್ರೆ 35 ವರ್ಷ ಆದ ನಂತರ ಪ್ರತಿ ವರ್ಷ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಅಥವಾ 2 ವರ್ಷಕ್ಕೆ ಒಂದ್ಸತಿ ಮಾಡೋದಂತೂ ಅಗತ್ಯವಿದೆ. ಹೆಂಗಸರಲ್ಲೂ ಅಷ್ಟೇ 45 ವರ್ಷ ಆದ ನಂತರ ಪ್ರತಿ ವರ್ಷ ಮಾಡೋದು ಒಳ್ಳೆಯದು, ಇಲ್ಲಾಂದ್ರೆ 2 ವರ್ಷಕ್ಕೆ ಒಂದ್ಸತಿ ಮಾಡೋದು ಅಗತ್ಯವಿದೆ. ಈಗ ಯಾವ ಟೆಸ್ಟ್ಗಳ ಅಂತ ಹೇಳಿದ್ರೆ, ಈಗ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರ ಡೆತ್ ಆದ ನಂತರ ಎಲ್ಲರಿಗೂ ಆತಂಕ ಉಂಟಾಯಿತು. ಸೊ ಆಗ ಅನೇಕ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ನೋಡಿದಾಗ ಅನೇಕ ರೀತಿಯ ಟೆಸ್ಟ್ಗಳು, ಅದು MRI ಇರ್ಬೋದು, ಸಿಟಿ ಸ್ಕ್ಯಾನ್ ಇರ್ಬೋದು, ಅನೇಕ ರೀತಿಯ ಟೆಸ್ಟ್ಗಳು ಎಲ್ಲ ಬಂದಿದ್ದಾವೆ. ಬಟ್ ಮುಖ್ಯವಾಗಿ ಆ ಥರ ನೀಜರ್ಕ್ ರಿಫ್ಲೆಕ್ಸ್ ಮಾಡಿಕೊಂಡು ಗಾಬರಿ ಆಗೋ ಅಂತ ಸನ್ನಿವೇಶ ಇಲ್ಲ. ಬಿಕಾಸ್ ಒಂದು ಜನರಲ್ ಚೆಕಪ್ ಅಂತ ಇರ್ತದೆ, ಕಾರ್ಡಿಯಾಕ್ ಚೆಕಪ್. ಅದು ಈಸಿಲಿ 1 hour 2 hour ಅಲ್ಲಿ ಮಾಡೋ ಅಂಥದ್ದು. ಕಾಮನ್ ಆಗಿ ಮಾಡಬೇಕಾಗಿರೋ ಅಂತ ಟೆಸ್ಟ್ ಅಂದ್ರೆ ಬ್ಲಡ್ ಪ್ರೆಷರ್ ಚೆಕ್ ಮಾಡೋದು, ಬ್ಲಡ್ ಕೊಲೆಸ್ಟ್ರಾಲ್ ಚೆಕ್ ಮಾಡೋದು, ಬ್ಲಡ್ ಶುಗರ್ ಮಾಡೋ ಅಂಥದ್ದು. ಇವು 3 ಬಾರಿ ಇಂಪಾರ್ಟೆಂಟ್. ಅದಾದ ನಂತರ ECG, ಎಕೋ ಸ್ಕ್ಯಾನ್, ಒಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡೋದು. ಟ್ರೆಡ್ಮಿಲ್ ಟೆಸ್ಟ್ ಅಂದ್ರೆ ಟ್ರೆಡ್ಮಿಲ್ ಅಲ್ಲಿ ಓಡ್ತಾ ನಾವು ECG ಅನ್ನು ರೆಕಾರ್ಡ್ ಮಾಡೋದು. ಸೊ ಕಾಮನ್ ಆಗಿ ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್, ಬ್ಲಡ್ ಕೊಲೆಸ್ಟ್ರಾಲ್, ECG, ಎಕೋ ಅಂಡ್ TMT, ಈ ಇಷ್ಟು ಟೆಸ್ಟ್ಗಳನ್ನು ಮಾಡಿದ್ರೆ 90% ಅಷ್ಟು ಕಾಯಿಲೆಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಈ ಟೆಸ್ಟ್ಗಳು ಮಾಡಿದ ನಂತರ ನಮಗೆ ಏನಾದರೂ ಬದಲಾವಣೆ ಕಂಡು ಬಂದರೆ ಅವಾಗ ನೆಕ್ಸ್ಟ್ ಸಿಟಿ ಸ್ಕ್ಯಾನ್ ಆಗಲಿ, ಆಂಜಿಯೋಗ್ರಾಮ್ ಆಗಲಿ ನಾವು ಅಡ್ವೈಸ್ ಮಾಡ್ತೀವಿ. ಸೊ 35 ವರ್ಷ ಆದ ನಂತರ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ 45 ವರ್ಷ ಆದ ನಂತರ ಪ್ರತಿ ವರ್ಷ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಜನಸಾಮಾನ್ಯರು ಹೃದಯಾಘಾತಕ್ಕೆ ಒಳಗಾಗ್ದಿದ್ದಂಗೆ, ಹೃದಯದ ಕಾಯಿಲೆಗಳಿಗೆ ತಾವು ಬಲಿಯಾಗ್ದಿದ್ದಂಗೆ ತಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ರೂಢಿಸ್ಕೊಳ್ಬೇಕು ಅಂತ ಹೇಳ್ತೀರಾ? ಸೊ ಈಗ ಹೆಲ್ತಿ ಲೈಫ್ ಸ್ಟೈಲ್ ಅಂತ ನಾವು ಈಗ ತುಂಬ ಕಡೆ ಎಲ್ಲ ಪ್ರಮೋಷನ್ ಮಾಡ್ತಾ ಇದ್ದೀವಿ, ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಬಿಕಾಸ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಬಿಕಾಸ್ ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಬರ್ತದೆ. ನಾವು ಮುಂಚೆ ನೋಡ್ತಾ ಇದ್ದಾಗೆ ಎಲ್ಲರೂ ಟೈಫಾಯ್ಡ್ ಆಗಲಿ, ಕಾಲರಾ ಆಗಲಿ, ಮಲೇರಿಯಾ ಆಗಲಿ, ಡೆಂಗ್ಯೂ ಆಗಲಿ ತುಂಬ ಕಮ್ಯುನಿಕೇಬಲ್ ಡಿಸೀಸಸ್ ಇಂದ ಮರಣಾಂತರ ಡೆತ್ ಆಗ್ತಿತ್ತು. ಬಟ್ ಈಗ ನಾವು ನೋಡಿದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಹೃದಯ ಸಮಸ್ಯೆಗಳಾಗಿರಬಹುದು ಮತ್ತು ಅನೇಕ ರೀತಿಯ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ಲಾಟ್ ಆಫ್ ಮಾರ್ಟಾಲಿಟಿ ನಾವು ನೋಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆಯ ಜೀವನ ಶೈಲಿ ರೂಪಿಸ್ಕೊಳ್ಳೋದು ಅತಿ ಅಗತ್ಯವಾಗಿರ್ತದೆ ಈಗಿನ ಜನರೇಷನ್ ಅಲ್ಲಿ. ಸೊ ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ಹಾರ್ಟ್ ಲೈಫ್ ಸ್ಟೈಲ್ ಅಂತ ನಾವು ಏನು ಕರಿಬೋದು ಅಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಒಂದು 30 to 45 minutes ಮಾಡ್ರೇಟ್ ಇಂಟೆನ್ಸಿಟಿ ವರ್ಕೌಟ್ ಮಾಡಬೇಕು. ನಾನು ಹೇಳಿದಾಗೆ ಅದು ಮೈಲ್ಡ್ ಇಂಟೆನ್ಸಿಟಿ ಇರ್ಬೋದು, ಮಾಡ್ರೇಟ್ ಇಂಟೆನ್ಸಿಟಿ ಇರ್ಬೋದು, ಒಂದು ಡೈಲಿ 30 to 45 minutes ಆಗಿರ್ಬೋದು. ಈ 30 to 45 minutes ಅಲ್ಲಿ ಮಾಡ್ರೇಟ್ ಇಂಟೆನ್ಸಿಟಿ ಅಂದರೆ ಬ್ರಿಸ್ಕ್ ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಅಥವಾ ಜಾಗಿಂಗ್ ಇರ್ಬೋದು, ಅಥವಾ ಸ್ವಿಮ್ಮಿಂಗ್ ಇರ್ಬೋದು, ಈ ಥರ ಮಾಡ್ಬೋದು. ಇದನ್ನು ಹೊರತುಪಡಿಸಿ ಒಂದು 15 minutes 15 ನಿಮಿಷ ಯೋಗ ಮಾಡೋದು ಒಳ್ಳೆಯದು, ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದು ಒಳ್ಳೆಯದು. ಸೊ ಬ್ರಿಸ್ಕ್ ನಿಮ್ಮ ಒಂದು 45 minutes ಆಫ್ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್, ಅದಾದ ನಂತರ 15 minutes ಯೋಗ, ಅದಾದ ನಂತರ 10 minutes ಮೆಡಿಟೇಷನ್, ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಹೊರತುಪಡಿಸಿ ಅಡಿಕ್ವೇಟ್ ಪ್ರಾಪರ್ ಡಯಟ್ ಅನ್ನು ನಾವು ಫಾಲೋ ಮಾಡಬೇಕು. ಈಗ ಈಗಿನ ಜನರೇಷನ್ ಅಲ್ಲಿ ನೋಡಿದ್ರೆ ಲಾಟ್ ಆಫ್ ಜಂಕ್ ಫುಡ್ ತಿನ್ನೋದಾಗ್ಲಿ, ಜಿಡ್ಡು, ಎಣ್ಣೆ, ಡೀಪ್ ಫ್ರೈಡ್ ಐಟಮ್ಸ್ ತಿನ್ನೋದಾಗ್ಲಿ, ಕ್ಯಾನ್ಡ್ ಫುಡ್ ತಿನ್ನೋದಾಗ್ಲಿ ಕಾಮನ್. ಸೊ ಒಂದು ಹೆಲ್ತಿ ಡಯಟ್ ಅಂತ ಏನು ಅಂದ್ರೆ ನಾವು ಕಾಮನ್ ಆಗಿ ಲೋ ಸಾಲ್ಟ್ ಲೋ ಫ್ಯಾಟ್ ಡಯಟ್ ಅಂತ ನಾವು ಕರಿತೀವಿ. ಸೊ ಉಪ್ಪಿನಾಂಶ ಸ್ವಲ್ಪ ಕಡಿಮೆ ಇರಬೇಕು, ಎಣ್ಣೆ, ಜಿಡ್ಡು, ಮಸಾಲ, ಡೀಪ್ ಫ್ರೈ ಐಟಮ್ಸ್ ಕಡಿಮೆ ಇರಬೇಕು ಅಂತ ನಾವು ಕಾಮನ್ ಆಗಿ ಹೇಳ್ತೀವಿ. ಮಟನ್, ಪೋರ್ಕ್ ಎಲ್ಲ ಕಡಿಮೆ ಇರಬೇಕು. ವೈಟ್ ಮೀಟ್ ಅಂದ್ರೆ ಸ್ಕಿನ್ಲೆಸ್ ಚಿಕನ್ ಆಗಿರ್ಲಿ, ಫಿಶ್ ಆಗಲಿ ತಗೊಳ್ಬಹುದು. ಮೊಟ್ಟೆ ಬಿಳಿದು ತಗೊಳ್ಬಹುದು. ಮೊಟ್ಟೆನ ಏನೋ ನಾವು ಹಳದಿ ಭಾಗ ಹೇಳೋದಾದ್ರೆ ವಾರಕ್ಕೆ ಒಂದು 2 ಸತಿ ತಗೊಳ್ಬಹುದು. ಸೊ ಕಾಮನ್ ಆಗಿ ಲೋ ಸಾಲ್ಟ್ ಲೋ ಫ್ಯಾಟ್ ಡಯಟ್ ಅಂತ ನಾವು ಅದನ್ನು ಕರಿತೀವಿ. ಬಟ್ ಈಗಿನ ಲೇಟೆಸ್ಟ್ ಲಿಟ್ರೇಚರ್ ಪ್ರಕಾರ, ಡೇಟಾ ಪ್ರಕಾರ, ಲೇಟೆಸ್ಟ್ ಸ್ಟಡೀಸ್ ಪ್ರಕಾರ ಕಾಮನ್ ಆಗಿ ಹೈ ಪ್ರೋಟೀನ್, ನಾರ್ಮಲ್ ಫ್ಯಾಟ್, ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅನ್ನೋದು ಒಂದು ಬಂದಿದೆ. ಅಂದ್ರೆ ಹೈ ಪ್ರೋಟೀನ್ ಅಂದ್ರೆ ಮೊಳಕೆ ಬರಿಸಿದ ಕಾಳುಗಳು, ಹೈ ಪ್ರೋಟೀನ್ ಅಂಶ ಇರುವಂತಹ ಪದಾರ್ಥಗಳನ್ನು ನಾವು ತಿನ್ಬಹುದು. ನಾರ್ಮಲ್ ಫ್ಯಾಟ್ ಅಂದ್ರೆ ಒಂದು ಕೊಬ್ಬಿನ ಅಂಶ ನಾವು ನಾರ್ಮಲ್ ರೀತಿಯಲ್ಲಿ ತಗೊಳ್ಬಹುದು, ಕಡಿಮೆ ಮಾಡೋ ಅಂತ ಅವಶ್ಯಕತೆಗಿಂತ ನಾರ್ಮಲ್ ರೀತಿಯಲ್ಲಿ ತಗೊಬಹುದು. ಬಟ್ ಲೋ ಕಾರ್ಬೋಹೈಡ್ರೇಟ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಅನ್ನದ ಪದಾರ್ಥಗಳಾಗ್ಲಿ, ಸ್ವೀಟ್ಸ್ ಆಗಲಿ, ಆ ಕಾರ್ಬೋಹೈಡ್ರೇಟ್ ನಾವು ಕಡಿಮೆ ಮಾಡಬೇಕು. ಸೊ ಲೇಟೆಸ್ಟ್ ಡೇಟಾ ಪ್ರಕಾರ
ಹೈ ಪ್ರೋಟೀನ್, ನಾರ್ಮಲ್ ಫ್ಯಾಟ್, ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅನ್ನೋದು ಒಂದು ಈಗಿನ ಜನತೆಯಲ್ಲಿ ಒಂದು ಕಂಡು ಬರುವಂತ ಬದಲಾವಣೆಗಳು ಅದರ ಫಾಲೋ ಮಾಡಬೇಕು. ಈ ಕೊರೋನಾ ಕಾಯಿಲೆ COVID-19ಗೂ ಹೃದಯ ಸಂಬಂಧಿ ಕಾಯಿಲೆಗೂ ಏನಾದ್ರು ಸಂಬಂಧ ಇದೆಯಾ? ಸೊ ಈಗ ಡೆಫಿನೆಟ್ಲಿ ನೀವು ಕೇಳಿದ ಪ್ರಶ್ನೆ, COVID-19 ಮತ್ತು ಹೃದಯಘಾತ ಅಥವಾ ಹೃದಯ ಸಂಬಂಧ ಪ್ರಕಾರ ಕಾಯಿಲೆಗಳಿಗೆ ತುಂಬಾ ಹೋಲಿಕೆಗಳಿದೆ. COVID-19 ಅಂತ ಅಲ್ಲ, ಯಾವುದೇ ವೈರಲ್, ಈಗಿನ ಕಾಲದ ವೈರಲ್ ಫೀವರ್ ಬಂದಾಗ ಹಾರ್ಟಿಗೆ ಸಮಸ್ಯೆ ಆಗೋಂಥ ಚಾನ್ಸಸ್ ಇರ್ತದೆ. ಅದು COVID-19ಗೂ ಮತ್ತು ಹೃದಯಕ್ಕೂ ತುಂಬಾ ಸಂಬಂಧ ಇದೆ. ಕಾಮನ್ ಆಗಿ ಈ COVID-19 ಅಥವಾ ಕೊರೋನಾ ವೈರಸ್ ಅಫೆಕ್ಟ್ ಆದಾಗ ಕೆಲವರಲ್ಲಿ ಕ್ಲಾಟ್ಸ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರ್ತದೆ ಅಥವಾ ಥ್ರಾಂಬಸ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ನಾನು ಹೇಳಿದಾಗೆ ಮುಂಚೆ ಹಾರ್ಟಿಗೆ ಅದರದೇ ಆದ ಬ್ಲಡ್ ಸಪ್ಲೈ ಇರ್ತದೆ, ಕೊರೋನರಿ ಆರ್ಟರೀಸ್ ಅಂತ ನಾವು ಹೇಳ್ತೀವಿ. ಕೊರೋನರಿ ಆರ್ಟರಿಗಳಲ್ಲಿ ಈಗ ಕೊರೋನಾ ಆದವರಿಗೆ, ಕೋವಿಡ್ ಆದವರಿಗೆ ಈ ಬ್ಲಡ್ ಕ್ಲಾಟ್ಸ್ ಅಥವಾ ಥ್ರಾಂಬಸ್ ನಮ್ಮ ಕೊರೋನರಿ ಆರ್ಟರಿಗಳಲ್ಲಿ ಫಾರ್ಮೇಷನ್ ಆದರೆ ಹೃದಯಘಾತ ಆಗುವ ಚಾನ್ಸಸ್ ಇರ್ತದೆ. ಅದು ಕಾಮನ್ ಆಗಿ ನಾವು ನೋಡಿದ್ದೀವಿ. ಯಾರಿಗೆ ಕೋವಿಡ್ ಅಥವಾ ಕೊರೋನಾ ಒಂದು ದೊಡ್ಡ ಮಟ್ಟದಲ್ಲಿ ಸಿವಿಯರಿಟಿ ಜಾಸ್ತಿ ಇದೆ ಅವರಿಗೆ ಆದವರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದನ್ನು ನಾವು ನೋಡಿದ್ದೀವಿ. ಎರಡನೇದಾಗಿ ಕೊರೋನಾ ವೈರಸ್ ಆಗಲಿ ಕೋವಿಡ್ ಆಗಲಿ ನಮ್ಮ ಹಾರ್ಟಿನ ಮಸಲ್ ಅದನ್ನು ಇನ್ವಾಲ್ವ್ಮೆಂಟ್ ಮಾಡ್ಬೋದು. ಅದನ್ನು ನಾವು ಮಯೋಕಾರ್ಡೈಟಿಸ್ ಅಂತ ಕರಿತೀವಿ. ಅವಾಗ ಹಾರ್ಟಿನ ಪಂಪಿಂಗ್ ತುಂಬ ಶಕ್ತಿ ಕಡಿಮೆ ಆಗ್ತದೆ, ಅವಾಗ ಹಾರ್ಟ್ ಫೇಲ್ ಆಗೋಂಥ ಚಾನ್ಸಸ್ ಇರ್ತದೆ. ಮೂರನೇದಾಗಿ ಹಾರ್ಟಲ್ಲಿ ನಾನು ಆಗಲೇ ಹೇಳಿದಾಗೆ ಕಂಡಕ್ಷನ್ ಸಿಸ್ಟಮ್ ಅಂತ ಇರ್ತದೆ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಇರ್ತದೆ. ಸೊ COVID-19 ಅಥವಾ ಕೊರೋನಾ ಬಂದಾಗ ಈ ಕಂಡಕ್ಷನ್ ಸಿಸ್ಟಮ್ ಅಥವಾ ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಅಫೆಕ್ಟ್ ಮಾಡಿ ಹಾರ್ಟ್ ಬೀಟ್ ತುಂಬ ಸ್ಲೋ ಮಾಡೋದು ಅಥವಾ ಹಾರ್ಟ್ ಬೀಟ್ ಕೆಲವೊಮ್ಮೆ ಹೈ ಮಾಡೋದು ಅಂತ ಚಾನ್ಸಸ್ ಇರ್ತದೆ. ಸೊ ಡೆಫಿನೆಟ್ಲಿ ಕೋವಿಡ್ಗೂ ಮತ್ತು ಹೃದಯಕ್ಕೂ ತುಂಬ ಸಂಬಂಧ ಇದ್ದು ಪ್ರಾಬ್ಲಮ್ಗಳಾಗೋ ಚಾನ್ಸಸ್ ಇರ್ತದೆ. ಅದು ಹೃದಯಘಾತವಾಗಿರ್ಬೋದು, ಮಯೋಕಾರ್ಡೈಟಿಸ್ ಆಗಿರ್ಬೋದು, ಕಾರ್ಡಿಯಾಕ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಕಂಡಕ್ಷನ್ ಸಿಸ್ಟಮ್ ಅಬ್ನಾರ್ಮಲಿಟೀಸ್ ಅಂತಲೂ ನಾವು ಹೇಳ್ತೀವಿ. ಕೊನೆಯದಾಗಿ ಈ ವಿಶ್ವ ಹೃದಯ ದಿನಾಚರಣೆಯ ಅಭಿಯಾನ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತಮ್ಮ ಹೃದಯದ ಜೋಪಾನದ ಬಗ್ಗೆ ನೀವು ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಅದೇ, ಸೊ ಇಂಪಾರ್ಟೆಂಟ್ ಆಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಅಂತ ಎಲ್ಲ ಕಾಯಿಲೆಗಳ ಬಗ್ಗೆ ಅರಿವು ಇರಬೇಕು, ಇನ್ಫಾರ್ಮೇಶನ್ ಇರಬೇಕು. ಬಟ್ ಭಯ ಇರಬಾರ್ದು, ಆತಂಕ ಇರಬಾರ್ದು. ಬಟ್ ಅದು ಮುಖ್ಯವಾಗಿ ನಿರ್ಲಕ್ಷ್ಯ ಹೊಂದಿರಬಾರ್ದು. ಸೊ ಅದ್ರ ಬಗ್ಗೆ ಅರಿವು, ಇನ್ಫಾರ್ಮೇಶನ್ ಇಟ್ಕೊಂಡು ಭಯ ಬೀಳದೆ ಅದನ್ನು ನಿರ್ಲಕ್ಷ್ಯ ಮಾಡದೆ ಒಂದು ಪ್ರಾಪರ್ ಇನ್ಫಾರ್ಮೇಶನ್ ಇಟ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್. ಅದರಲ್ಲಿ ಈಗಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಯಂಗ್ ಜನರೇಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಅನ್ನು ನಾವು ನೋಡ್ತಾ ಇದೀವಿ. ಲೆಸ್ ದನ್ 40 years ಅಲ್ಲಿ ಹೃದಯಘಾತ ಆಗುವಂತಹ ಸಂದರ್ಭಗಳು ತುಂಬಾ ಹೆಚ್ಚು. ಸೊ ಹಾಗಾಗಿ ಒಂದು ಉತ್ತಮ ಜೀವನ, ಹೆಲ್ತಿ ಲೈಫ್ ಸ್ಟೈಲ್ ಅದು ಫಾಲೋ ಮಾಡೋದು ಭಾರಿ ಇಂಪಾರ್ಟೆಂಟ್. ನಾನು ಹೇಳಿದಾಗೆ ಒಂದು ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಡೈಲಿ ಫಾಲೋಡ್ ಬೈ ಯೋಗ, ಮೆಡಿಟೇಷನ್, ಪ್ರಾಪರ್ ಡಯಟ್, ಲೋ ಸಾಲ್ಟ್, ಲೋ ಫ್ಯಾಟ್ ಆಗಿರ್ಬೋದು ಅಥವಾ ಹೈ ಪ್ರೋಟೀನ್, ನಾರ್ಮಲ್ ಫ್ಯಾಟ್, ಲೋ ಕಾರ್ಬೋಹೈಡ್ರೇಟ್ ಡಯಟ್ ಆಗಿರ್ಬೋದು. ಪ್ಲಸ್ ಇಂಪಾರ್ಟೆಂಟ್ ಆಗಿ ಇದನ್ನ ಒಂದು ನಾವು ಡೈಲಿ ಬೇಸಿಸ್ ಆಗಿ ನಾವು ಜೀವನ ಶೈಲಿಯನ್ನು ಮೇಂಟೆನೆನ್ಸ್ ಮಾಡ್ತಾ ಹೋಗಬೇಕು. ಅದೇ ರೀತಿ ಸ್ಮೋಕಿಂಗ್ ಹ್ಯಾಬಿಟ್ಸ್ನನ್ನು ನಾವು ಆಲ್ಮೋಸ್ಟ್ ಸ್ಟಾಪ್ ಮಾಡಿ ಯಂಗ್ ಜನ್ರೇಷನಲ್ಲಿ ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡೋ ಅಂತ ಒಂದು ಪಬ್ಲಿಕ್ ಅವೇರ್ನೆಸ್ ನಾವು ಮಾಡಬೇಕು. ಅದನ್ನು ಹೊರತುಪಡಿಸಿ ಶುಗರ್, BP, ಕೊಲೆಸ್ಟ್ರಾಲ್ ಎಲ್ಲದನ್ನು ನಾವು ಒಂದು ಪ್ರಾಪರ್ ಆಗಿ ಒಂದು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಚೆಕಪ್ಗೆ ಹೋಗ್ಕೊಂಡು BP ಅನ್ನು ಕರೆಕ್ಟ್ ಮೇಂಟೆನೆನ್ಸ್ ಮಾಡೋದಾಗ್ಲಿ, ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಾಗ್ಲಿ, ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಇಡೋದಾಗ್ಲಿ ಇವನ್ನು ನಾವು ಮಾಡಬೇಕು. ಸೊ ಕೊನೆಯದಾಗಿ ಹೃದಯಘಾತ ಅನ್ನೋದು ನಾನು ಹೇಳಿದಾಗೆ ಅದು ಇಟ್ ಇಸ್ ಅ ಪ್ರಿವೆಂಟಬಲ್ ಡಿಸೀಸ್. ಸೊ ನಾವು ಕರೆಕ್ಟ್ ಚೆಕಪ್ಗಳಿಗೆ ನಮಗೆ ಹೆಲ್ತಿ ಆಗಿದ್ದೀವಿ ಅನ್ನೋದು ನಾವು ನೋಡಿದ ಹಾಗೆ ಕಾಣೋದಿಲ್ಲ. ಸೊ ಅದಕ್ಕೆ ಉದಾಹರಣೆಗಳೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿರ್ಬೋದು, ಸೌರವ್ ಗಂಗೂಲಿ ಇರ್ಬೋದು ಅಥವಾ ರೆಮೋ ಡಿಸೋಜಾ ಇರ್ಬೋದು, ತುಂಬ ಎಕ್ಸಾಂಪಲ್ಸ್ ಇದೆ. ಅಂದರೆ ಫಿಟ್ನೆಸ್ ಇಸ್ ನಾಟ್ ಈಕ್ವಲ್ ಟು ಹೆಲ್ತಿ ಲೈಫ್ ಸ್ಟೈಲ್. ಫಿಟ್ನೆಸ್ ಅಥವಾ ಜಿಮ್ಗೆ ಕೆಲಸ ಹೋಗೋ ಅಂಥದ್ದು ಇಟ್ ಇಸ್ ನಾಟ್ ಈಕ್ವಲೆಂಟ್ ಟು ಹೆಲ್ತಿ ಹಾರ್ಟ್. ಸೊ ಹಾಗಾಗಿ ರೆಗ್ಯುಲರ್ ಕಾರ್ಡಿಯಾಕ್ ಚೆಕಪ್ಸ್ ಮಾಡ್ಕೊಳ್ಳೋದು ಭಾರಿ ಅನಿವಾರ್ಯ. ಸೊ ಪುರುಷರಲ್ಲಿ 35 ವರ್ಷಗಳಾದ ನಂತರ ಒಂದು ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳೋದು, ಹೆಂಗಸರಲ್ಲಿ ಅಬೌವ್ 45 ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಚೆಕಪ್ಗಳು ಅಂತ ಬಂದಾಗ ಬ್ಲಡ್ ಶುಗರ್, ಬ್ಲಡ್ ಕೊಲೆಸ್ಟ್ರಾಲ್, BP ಚೆಕಿಂಗ್, ECG, ಎಕೋ, TMT. ಸೊ ಇದನ್ನು ಮಾಡಿದಾಗ ನಾವು ಒಂದು ನಮ್ಮ ಆ ಕಂಡೀಷನ್ ಹೇಗೆ ಬಾಡಿದು ಲೆವೆಲ್ ಅಂತ ಗೊತ್ತಾಗ್ತದೆ, ಅದರ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟ್ ಎಲ್ಲ ಇನಿಷಿಯೇಟ್ ಮಾಡ್ಬೋದು. ಸೊ ಹೀಗಂತ ಹೇಳಿ ನಾನು ಒಟ್ಟಿನಲ್ಲಿ ಹೇಳೋದಾದ್ರೆ ಮುಷ್ಟಿಯಗಲದ ಈ ಪುಟ್ಟ ಹೃದಯಕ್ಕೆ ಬೆಟ್ಟದಷ್ಟು ಆರೈಕೆ ಅತಿ ಅಗತ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಾ. ಹೃದಯದ ಕಾಯಿಲೆಗಳ ಬಗ್ಗೆ, ತಮ್ಮ ಹೃದಯದ ಬಗ್ಗೆ ಭಯ ಬೇಡ, ಇರಲಿ ಜಾಗೃತಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯಾಘಾತ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಅನಿಕೇತ್ ಇವರಿಗೆ ಕಾರ್ಯಕ್ರಮವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಸ್ಥಳೀಯ ಸುದ್ದಿಗಳು, ಮನೋರಂಜನೆಗಾಗಿ ನೋಡ್ತಾ ಇರಿ ಮಲ್ನಾಡ್ TV. ಇದು ಕಾಫಿನಾಡಿನ ಜೀವಧ್ವನಿ.